ನಿನ್ನೆ ಜಿಪಿಆರ್ ಅನ್ನ ಬಳಕೆ ಮಾಡಿ ಟ್ರಯಲ್ ರನ್ನಿಂಗ್ ಅನ್ನ ಮಾಡಿದ್ರು. ಇವತ್ತು ಅಸಲಿ ಕಾರ್ಯಾಚರಣೆ ಶುರುವಾಗುತ್ತೆ. ಅಸಲಿ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ, ಈ ಜಿಪಿಆರ್ ಅಲ್ಲಿ ಏನಾದ್ರೂ ತಲೆಬುರುಡೆ ಸಿಕ್ಕಂತ ಅಥವಾ ಅಸ್ಥಿಪಂಜರ ಇರುವಂತ ಮಾಹಿತಿ ಸಿಕ್ಕಿದ್ದೆ ಆದಲ್ಲಿ ಏನಾಗುತ್ತೆ ಮುಂದೆ ಅನ್ನುವಂತ ಪ್ರಶ್ನೆಗಳು ಕೂಡ ಬಹಳ ಇವೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಹದಿಮೂರನೇ ಪಾಯಿಂಟ್ನ ಸತ್ಯಾಸತ್ಯತೆ ಏನು? 13ನೇ ಸಮಾಧಿಯಲ್ಲಿ ಬುರುಡೆ ಸಿಕ್ಕರೆ ಮುಂದೇನು? ಹದಿಮೂರನೇ ಸ್ಥಳ. ಇದೇ ಸ್ಥಳದತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ನಿಗೂಢ ವ್ಯಕ್ತಿ ಧರ್ಮಸ್ಥಳದಲ್ಲಿ ಗುರುತಿಸಿದ್ದ ಸ್ಥಳಗಳ ಪೈಕಿ 13ನೇ ಸಮಾಧಿ ಸುತ್ತ ನೂರಾರು ಪ್ರಶ್ನೆಗಳು ಗಿರ್ಕಿ ಹೊಡೆಯುತ್ತಿದೆ. ಈ ಸ್ಥಳದ ಉತ್ಖನನ ಯಾವಾಗ ಆಗುತ್ತೋ, ಅಲ್ಲಿ ಏನೇನು ಸಿಗುತ್ತೋ ಅನ್ನೋ ಜಿಜ್ಞಾಸೆಗೆ ಇದೀಗ ತೆರೆ ಬೀಳುವ ಕಾಲ ಸನ್ನಿಹಿತವಾದಂತೆ ಕಾಣ್ತಿದೆ. ಎಸ್, 13ನೇ ಸಮಾಧಿ ಸ್ಥಳದಲ್ಲಿ ಜಿಪಿಆರ್ ಬಳಸಿ ಶೋಧ ಕಾರ್ಯ ನಡೆಸಲು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಮಾಸ್ಕ್ ಮ್ಯಾನ್ ಹೇಳೋ ಪ್ರಕಾರ ಇದೇ ಸ್ಥಳದಲ್ಲಿ ಅತಿ ಹೆಚ್ಚು ಅಸ್ಥಿಪಂಜರ ಸಿಗುತ್ತಂತೆ. ಹೀಗಾಗಿ ಇದೀಗ ಎಲ್ಲರ ಚಿತ್ತ 13ನೇ ಪಾಯಿಂಟ್ ಮೇಲೆ ನೆಟ್ಟಿದೆ. ಇದೀಗ 13ನೇ ಪಾಯಿಂಟ್ ಉತ್ಖನನಕ್ಕೆ ಅಧಿಕಾರಿಗಳು ಸರ್ವಸನ್ನದ್ದರಾಗಿದ್ದಾರೆ. ಆಗಂತುಕ ಹೇಳಿದಂತೆ ಈ ಸ್ಥಳದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ. ಮುಂದೆ ಮಾಸ್ಕ್ ಮ್ಯಾನ್ ಹೇಳುವ ಎಲ್ಲಾ ಸ್ಥಳದಲ್ಲೂ ಅಗೆದು ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಜಿಪಿಆರ್ ಅನ್ನ ಬಳಕೆ ಮಾಡಿ ಟ್ರಯಲ್ ರನ್ನಿಂಗ್ ಅನ್ನ ಮಾಡಿದ್ರು. ಇವತ್ತು ಅಸಲಿ ಕಾರ್ಯಾಚರಣೆ ಶುರುವಾಗುತ್ತೆ. ಅಸಲಿ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ, ಈ ಜಿಪಿಆರ್ ಅಲ್ಲಿ ಏನಾದ್ರೂ ತಲೆಬುರುಡೆ ಸಿಕ್ಕಂತ ಅಥವಾ ಅಸ್ಥಿಪಂಜರ ಇರುವಂತ ಮಾಹಿತಿ ಸಿಕ್ಕಿದ್ದೆ ಆದಲ್ಲಿ ಏನಾಗುತ್ತೆ ಮುಂದೆ ಅನ್ನುವಂತ ಪ್ರಶ್ನೆಗಳು ಕೂಡ ಬಹಳ ಇವೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಹದಿಮೂರನೇ ಪಾಯಿಂಟ್ನ ಸತ್ಯಾಸತ್ಯತೆ ಏನು? 13ನೇ ಸಮಾಧಿಯಲ್ಲಿ ಬುರುಡೆ ಸಿಕ್ಕರೆ ಮುಂದೇನು? ಹದಿಮೂರನೇ ಸ್ಥಳ. ಇದೇ ಸ್ಥಳದತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ನಿಗೂಢ ವ್ಯಕ್ತಿ ಧರ್ಮಸ್ಥಳದಲ್ಲಿ ಗುರುತಿಸಿದ್ದ ಸ್ಥಳಗಳ ಪೈಕಿ 13ನೇ ಸಮಾಧಿ ಸುತ್ತ ನೂರಾರು ಪ್ರಶ್ನೆಗಳು ಗಿರ್ಕಿ ಹೊಡೆಯುತ್ತಿದೆ. ಈ ಸ್ಥಳದ ಉತ್ಖನನ ಯಾವಾಗ ಆಗುತ್ತೋ, ಅಲ್ಲಿ ಏನೇನು ಸಿಗುತ್ತೋ ಅನ್ನೋ ಜಿಜ್ಞಾಸೆಗೆ ಇದೀಗ ತೆರೆ ಬೀಳುವ ಕಾಲ ಸನ್ನಿಹಿತವಾದಂತೆ ಕಾಣ್ತಿದೆ. ಎಸ್, 13ನೇ ಸಮಾಧಿ ಸ್ಥಳದಲ್ಲಿ ಜಿಪಿಆರ್ ಬಳಸಿ ಶೋಧ ಕಾರ್ಯ ನಡೆಸಲು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಮಾಸ್ಕ್ ಮ್ಯಾನ್ ಹೇಳೋ ಪ್ರಕಾರ ಇದೇ ಸ್ಥಳದಲ್ಲಿ ಅತಿ ಹೆಚ್ಚು ಅಸ್ಥಿಪಂಜರ ಸಿಗುತ್ತಂತೆ. ಹೀಗಾಗಿ ಇದೀಗ ಎಲ್ಲರ ಚಿತ್ತ 13ನೇ ಪಾಯಿಂಟ್ ಮೇಲೆ ನೆಟ್ಟಿದೆ. ಇದೀಗ 13ನೇ ಪಾಯಿಂಟ್ ಉತ್ಖನನಕ್ಕೆ ಅಧಿಕಾರಿಗಳು ಸರ್ವಸನ್ನದ್ದರಾಗಿದ್ದಾರೆ. ಆಗಂತುಕ ಹೇಳಿದಂತೆ ಈ ಸ್ಥಳದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ. ಮುಂದೆ ಮಾಸ್ಕ್ ಮ್ಯಾನ್ ಹೇಳುವ ಎಲ್ಲಾ ಸ್ಥಳದಲ್ಲೂ ಅಗೆದು ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಜಿಪಿಆರ್ ಅನ್ನ ಬಳಕೆ ಮಾಡಿ ಟ್ರಯಲ್ ರನ್ನಿಂಗ್ ಅನ್ನ ಮಾಡಿದ್ರು. ಇವತ್ತು ಅಸಲಿ ಕಾರ್ಯಾಚರಣೆ ಶುರುವಾಗುತ್ತೆ. ಅಸಲಿ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ, ಈ ಜಿಪಿಆರ್ ಅಲ್ಲಿ ಏನಾದ್ರೂ ತಲೆಬುರುಡೆ ಸಿಕ್ಕಂತ ಅಥವಾ ಅಸ್ಥಿಪಂಜರ ಇರುವಂತ ಮಾಹಿತಿ ಸಿಕ್ಕಿದ್ದೆ ಆದಲ್ಲಿ ಏನಾಗುತ್ತೆ ಮುಂದೆ ಅನ್ನುವಂತ ಪ್ರಶ್ನೆಗಳು ಕೂಡ ಬಹಳ ಇವೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಹದಿಮೂರನೇ ಪಾಯಿಂಟ್ನ ಸತ್ಯಾಸತ್ಯತೆ ಏನು?
13ನೇ ಸಮಾಧಿಯಲ್ಲಿ ಬುರುಡೆ ಸಿಕ್ಕರೆ ಮುಂದೇನು? 13ನೇ ಸ್ಥಳ. ಇದೇ ಸ್ಥಳದತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ನಿಗೂಢ ವ್ಯಕ್ತಿ ಧರ್ಮಸ್ಥಳದಲ್ಲಿ ಗುರುತಿಸಿದ್ದ ಸ್ಥಳಗಳ ಪೈಕಿ 13ನೇ ಸಮಾಧಿ ಸುತ್ತ ನೂರಾರು ಪ್ರಶ್ನೆಗಳು ಗಿರ್ಕಿ ಹೊಡೆಯುತ್ತಿದೆ. ಈ ಸ್ಥಳದ ಉತ್ಖನನ ಯಾವಾಗ ಆಗುತ್ತೋ, ಅಲ್ಲಿ ಏನೇನು ಸಿಗುತ್ತೋ ಅನ್ನೋ ಜಿಜ್ಞಾಸೆಗೆ ಇದೀಗ ತೆರೆ ಬೀಳುವ ಕಾಲ ಸನ್ನಿಹಿತವಾದಂತೆ ಕಾಣ್ತಿದೆ. ಎಸ್, 13ನೇ ಸಮಾಧಿ ಸ್ಥಳದಲ್ಲಿ ಜಿಪಿಆರ್ ಬಳಸಿ ಶೋಧ ಕಾರ್ಯ ನಡೆಸಲು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಮಾಸ್ಕ್ ಮ್ಯಾನ್ ಹೇಳೋ ಪ್ರಕಾರ ಇದೇ ಸ್ಥಳದಲ್ಲಿ ಅತಿ ಹೆಚ್ಚು ಅಸ್ಥಿಪಂಜರ ಸಿಗುತ್ತಂತೆ. ಹೀಗಾಗಿ ಇದೀಗ ಎಲ್ಲರ ಚಿತ್ತ 13ನೇ ಪಾಯಿಂಟ್ ಮೇಲೆ ನೆಟ್ಟಿದೆ. ಇದೀಗ 13ನೇ ಪಾಯಿಂಟ್ ಉತ್ಖನನಕ್ಕೆ ಅಧಿಕಾರಿಗಳು ಸರ್ವಸನ್ನದ್ದರಾಗಿದ್ದಾರೆ. ಆಗಂತುಕ ಹೇಳಿದಂತೆ ಈ ಸ್ಥಳದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ. ಮುಂದೆ ಮಾಸ್ಕ್ ಮ್ಯಾನ್ ಹೇಳುವ ಎಲ್ಲಾ ಸ್ಥಳದಲ್ಲೂ ಅಗೆದು ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 13ನೇ ಪಾಯಿಂಟ್ನ ಸತ್ಯಾಸತ್ಯತೆ ಏನು? 13ನೇ ಸಮಾಧಿಯಲ್ಲಿ ಬುರುಡೆ ಸಿಕ್ಕರೆ ಮುಂದೇನು? ಹದಿಮೂರನೇ ಸ್ಥಳ. ಇದೇ ಸ್ಥಳದತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ನಿಗೂಢ ವ್ಯಕ್ತಿ ಧರ್ಮಸ್ಥಳದಲ್ಲಿ ಗುರುತಿಸಿದ್ದ ಸ್ಥಳಗಳ ಪೈಕಿ 13ನೇ ಸಮಾಧಿ ಸುತ್ತ ನೂರಾರು ಪ್ರಶ್ನೆಗಳು ಗಿರ್ಕಿ ಹೊಡೆಯುತ್ತಿದೆ. ಈ ಸ್ಥಳದ ಉತ್ಖನನ ಯಾವಾಗ ಆಗುತ್ತೋ, ಅಲ್ಲಿ ಏನೇನು ಸಿಗುತ್ತೋ ಅನ್ನೋ ಜಿಜ್ಞಾಸೆಗೆ ಇದೀಗ ತೆರೆ ಬೀಳುವ ಕಾಲ ಸನ್ನಿಹಿತವಾದಂತೆ ಕಾಣ್ತಿದೆ. ಎಸ್, 13ನೇ ಸಮಾಧಿ ಸ್ಥಳದಲ್ಲಿ ಜಿಪಿಆರ್ ಬಳಸಿ ಶೋಧ ಕಾರ್ಯ ನಡೆಸಲು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಮಾಸ್ಕ್ ಮ್ಯಾನ್ ಹೇಳೋ ಪ್ರಕಾರ ಇದೇ ಸ್ಥಳದಲ್ಲಿ ಅತಿ ಹೆಚ್ಚು ಅಸ್ಥಿಪಂಜರ ಸಿಗುತ್ತಂತೆ. ಹೀಗಾಗಿ ಇದೀಗ ಎಲ್ಲರ ಚಿತ್ತ 13ನೇ ಪಾಯಿಂಟ್ ಮೇಲೆ ನೆಟ್ಟಿದೆ. ಇದೀಗ 13ನೇ ಪಾಯಿಂಟ್ ಉತ್ಖನನಕ್ಕೆ ಅಧಿಕಾರಿಗಳು ಸರ್ವಸನ್ನದ್ದರಾಗಿದ್ದಾರೆ. ಆಗಂತುಕ ಹೇಳಿದಂತೆ ಈ ಸ್ಥಳದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ. ಮುಂದೆ ಮಾಸ್ಕ್ ಮ್ಯಾನ್ ಹೇಳುವ ಎಲ್ಲಾ ಸ್ಥಳದಲ್ಲೂ ಅಗೆದು ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.